ತುಂಬ 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 ಬೇಜಾರಾಗ್ತದೆ. ಇರಲಿ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸರ್, ಫೈನಲಿ ಒಂದು ವೇಳೆ ದರ್ಶನ್ ಅವ್ರು ಹೊರಗೆ ಬಂದಾಗ ನೀವು ಎಲ್ಲರೂ ಇದೆಲ್ಲರೂ ಕಂಟೆಂಟು ಅಥವಾ ಈ ಒಂದು ಕ್ಲಿಪ್ ಸಿಕ್ಕಿದ್ರೆ ನೋಡಿದ್ರೆ ಅವ್ರಿಗೇನು ಹೇಳ್ತೀರಾ ಫೈನಲಿ? ಇಲ್ಲ ಒಬ್ಬ ನನ್ನ ಒಬ್ಬ ಓದುಗ ಅಭಿಮಾನಿ ನನಗೆ ಚಿವುಟ್ಬೇಕಂದ್ರೆ ಫೋನ್ ಮಾಡಿದ್ದ, ಅಲ್ಲ ಮೆಸೇಜ್ ಮಾಡಿದ್ದ. ಏನಂದರೆ, ಸಾರ್ ನೀವು ಅವತ್ತು ಆಗ ಜೈಲಿನಲ್ಲಿದ್ದಾಗ ಹೊರಗೆ ಬಂದಿದ್ದನ್ನು ನೀವು ವಿವರಿಸಿದ್ದೀರಿ, ಅವ್ರ ಹತ್ರ ಮಾತಾಡಿ ಒಂದು ಆರ್ಟಿಕಲ್ ಬರೆದಿರಿ, ಈಗಲೂ ಹಾಗೆ ಮಾಡ್ತೀರಾ ಅಂತೇಳಿ. ಅವನ ಉದ್ದೇಶ ಗೊತ್ತು ನನಗೆ, ಸಿಟ್ಟಿದೆ ಅಂತೇಳಿ. ಅಂದರೆ ನನಗೆ ನೋವಾಗಲಿ ಅಂತಲೇ ಮಾತಾಡಿರೋದು. ಆಗ್ಬೋದು, ಅದು ಸಾಧ್ಯತೆ ಇದೆ, ಯಾಕೆ ಆಗಬಾರ್ದು? ಸಮಸ್ಯೆ ಏನಿಲ್ಲ. ಒಂದು ಸಿನಿಮಾ ಕಾಯ್ತಾ ಇದೆ, ಡೆವಿಲ್ ಅಂತ. ಅದು ಭಾರಿ ಸ್ಟ್ರಾಂಗ್ ಟೈಟಲ್. ಈ ಅವನು ಮಾಡಿದ ಅನಾಹುತಕ್ಕೆ ಅದು ಒಳ್ಳೆ ಟೈಟ್ಲೂ ಹೌದು, ತಪ್ಪೇನಿಲ್ಲ ಅಲ್ವಾ? ಡೆವಿಲ್ ಕೆಲಸನೇ ಮಾಡಿರೋದು. ಅಥವಾ ಅದು ಅವನು ಇನ್ನೊಂದು ಲೈಫ್ ಕೊಡ್ಬೋದು. ಎಷ್ಟು ಲೈಫ್ ಅಂತ ಕೊಡ್ತಾ ಹೋಗೋದು? ಏಜ್ ಎಲ್ಲಿದೆ? ಇನ್ನು ಮುಂದೆ ಏನಾದರೂ ಆಗಬೇಕು ಅಂತ ಹೇಳಿದರೆ ಏಜ್ ಇರಬೇಕು, ಮನಸ್ಸಿರಬೇಕು, ಉತ್ಸಾಹ ಇರಬೇಕು, ಎನರ್ಜಿ ಇರಬೇಕು ಅಲ್ವಾ? ಎಲ್ಲ ನೀನು ಜೈಲಿನಲ್ಲಿ ಬಿಟ್ಟು ಬಂದರೆ ಇಲ್ಲಿ ಯಾರು ನಿನ್ನನ್ನು ಇದು ಮಾಡ್ತಾರೆ? ಅಭಿಮಾನಿಗಳು ಬಿಡಲ್ಲ. ಎಂಥ ಬೇಕಿದ್ರೆ ಏನು ಬೇಕಿದ್ರೆ ಅವ್ರ ಬಗ್ಗೆ ದರ್ಶನ ಮಾಡಿದ ಈ ಕೆಟ್ಟ ಕೆಲಸನ ಹೊಗಳ್ತಾರ, ಬಿಡ್ತಾರ, ತೆಗಳ್ತಾರ, ನಾವು ಹಾಗೆ ಮಾಡ್ತೀವಿ ಅಂತ ಹೊರಡ್ತಾರ. ಬಟ್ ಅಪ್ಪಟ ಅಭಿಮಾನಿಗಳವರು, ಅದರ ಬಗ್ಗೆ ಅನುಮಾನನೇ ಬೇಡ. ಆತ ಸೆಲೆಬ್ರಿಟಿ ಅಂತ ಟೈಟ್ಲ್ ಕೊಟ್ಟಿದ್ದೇ ಆ ಕಾರಣಕ್ಕೆ. ಗೊತ್ತು ಅವ್ರು ಯಾವತ್ತೂ ಕೈ ಬಿಡಲ್ಲ ಅಂಥೇಳಿ. ಟ್ರಾಜಿಡಿ ಅಂದರೆ ಅದೇ ಸೆಲೆಬ್ರಿಟಿಯನ್ನು ಮರ್ಡ್ರ್ ಮಾಡಿಬಿಟ್ರು, ಕ್ರೌರ್ಯದಿಂದ ಇಷ್ಟು ಹೀನಾಯವಾಗಿ ಮರ್ಡ್ರ್ ಮಾಡಿಬಿಟ್ರು. ಆಗಬಾರ್ದು. ಆ ತಾಯಿ ಏನಾದರೂ ಈ ಫೋಟೋ ನೋಡಿದ್ರೆ ಹೆಂಗಿರುತ್ತೆ ಅಂತ ಸರ್? ಮೇ ಬಿ ನಮ್ಗಳಿಗೆ ಈ ಲೆವೆಲ್ ಸಂಕಟ ಅಂದರೆ, ಹೆತ್ತ ತಾಯಿ ಹೊತ್ತು ಹೊಟ್ಟೆಲಿಟ್ಟು ಪೂಜೆ ಮಗು ಹೊಟ್ಟೆಲಿರುವಾಗಲಿಂದನೂ ಶುರುವಾಗುತ್ತೆ ಮಗುನ ಇದು ಮಾಡೋದು. ಆ ತಾಯಿ ಏನಾದರೂ ಈ ಮಗ ಹಿಂಗೆ ಆಗಿದೆ ಆಯ್ತು, ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಫೋಟೋ ಏನಾದ್ರು ನೋಡಿದ್ರೆ ಹೆಂಗಿರ್ಬೋದು ಅಂತ ಸರ್? ಫೋಟೋ ಟಿ ವಿಲಿ ಬಂದು ನೋಡೇ ಇರ್ತಾರೆ, ಬಟ್ ಬೇರೆ ಇದು ಮೊಬೈಲಲ್ಲೆಲ್ಲ ಈಗ ಟಚ್ ಮಾಡ್ತಾ ಇರಲಿಲ್ಲ ಅನ್ನಿಸ್ತಾ. ಮೊಬೈಲ್ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೆಂಡ್ತಿಯನ್ನು ಮತ್ತೊಬ್ಬ ಸಾಮಾನ್ಯವಾಗಿ ಇನ್ನೊಬ್ಬ ತಾಯಿ ಅಂತ ನಾವು ಹೇಳ್ತೀವಲ್ಲ, ಅದು ವಿಜಯಲಕ್ಷ್ಮಿ ನೋಡಿಲ್ವಾ? ಆ ಫೋಟೋ ನೋಡೋದಿರ್ತಾರ, ಯಾರೋ ಫಾರ್ವರ್ಡ್ ಮಾಡಿರ್ತಾರೆ, ನೋಡಿರ್ತಾರೆ. ಆದರೂ ಅವನನ್ನು ಬಿಡಿಸ್ಲಿಕ್ಕೆ ಹೋಗ್ತಾರಲ್ಲ. ಎಂಥ ತಾಯಿ ಆಕೆ, ಎಂಥ ಹೃದಯ ಆಕೆ. ನಮಗೆ ಸಿಟ್ಟು ಬರ್ಬೋದು, ಇಷ್ಟೆಲ್ಲ ಮಾಡಿನೂ ಅವನು ಮತ್ತೆ ಹೋಗಿ ಹೆಣ್ಣನ್ನು ಕರ್ಕೊಂಡ್ಬರ್ತಾರೆ ಅಂತೇಳಿ. ಎಷ್ಟಾದರೂ ಗಂಡ ಅವಳು ಒಟ್ಟಿಗೆ ಬರ್ತಾಳೆ ಅಲ್ವಾ? ಮುಂದೆ ಹೇಗೆ ಜೀವನ? ಅದೆಲ್ಲ ಯೋಚನೆ ಮಾಡಲ್ಲ. ಗಂಡ ಹೊರಗೆ ಇರಬೇಕು, ನನ್ನ ಜೊತೆ ಇರಬೇಕು. ಇದು ನಮ್ಮ ಈ ಹೆಂಡತಿ, ನಾನು ಹೇಳ್ದಲ್ಲ, ತಾಯಿ ಮತ್ತೊಂದು ರೂಪ ಅಂತೇಳಿ, ಅದು ವಿಜಯಲಕ್ಷ್ಮಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಲವಾರು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಾವು ಒಂದು ಸಿನಿಮಾ ನೋಡಿದಂಥ ಅನುಭವ ನಮಗಾಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಕೊನೆಯದಾಗಿ ಆ ಕುಟುಂಬಕ್ಕೊಂದು ನ್ಯಾಯ ಸಿಗಲಿ ಅಂತ ನಿಮ್ಮ ಕಡೆಯಿಂದ ಹೇಳಿ. ಖಂಡಿತ. ಯಾವ ಕುಟುಂಬ ಅಂತೇಳಿ ಹೇಳಿದ್ವಿ, ಎರಡು ಕುಟುಂಬಕ್ಕೂ ನ್ಯಾಯ ಸಿಗಬೇಕು. ಒಂದು ಮೀನಮ್ಮನ ಕುಟುಂಬ, ಇನ್ನೊಂದು ಅಲ್ಲಿ ಏನು ಮರ್ಡರ್ ಇದ್ದಾರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಿಗಲಿ. ಆಮೇಲೆ ನಾವು ಏನು ಕಲ್ಪಿಸ್ಕೊಂಡಿದ್ದೀವಲ್ಲ, ಯಾವತ್ತೊಂದು ಅವಕಾಶ ಸಿಕ್ಕಿದ್ರೆ, ಈ ಕೆಲವೊಮ್ಮೆ ಆನೆ ಮಾಡೋ ಕೆಲಸ ಅದಕ್ಕಿಂತ ಹೆಚ್ಚು ಇರುವೆ ಮಾಡುತ್ತಂತೆ. ಸೊ ನಾನು ಮಾಡ್ಬೋದಾ ಏನೋ ಅಂತ ಅನಿಸುತ್ತೆ. ದರ್ಶನ್ ಭೇಟಿಯಾಗ್ಬೋದು. ದರ್ಶನ್ ಗೆಳೆಯ, ನಾವು ಇಷ್ಟು ವರ್ಷದಿಂದ ಒಟ್ಟಿಗಿದ್ವಿ, ಒಂದು ಕೆಲಸ ಮಾಡು, ಹೊರಗೆ ಹೋಗಿ ಹೋಗು, ನೀನು ಯಾರನ್ನ ಬೇಕಾಗ್ಕೊಂಡು ಒಂದು ಅಮೌಂಟು ಅವ್ರ ಜೀವನಕ್ಕೆ, ಅವರಿಗೆ ಒಂದು ಭರವಸೆ, ಆ ಮಗುವಿಗೆ ಒಂದು ಭರವಸೆ ಜೀವನಕ್ಕೆ ಕೊಟ್ಟು ಬಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.